ನನ್ನ ವ್ಲಾಗ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಹುಡುಗರೆಲ್ಲ ಆಲ್ ಆಫ್ ಫಸ್ಟ್ ಸಡನ್ ನೈಟ್ ಔಟ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ದಾರೆ. ಫೈನಲಿ ನಮ್ಮ ಮೋಟೋ ವ್ಲಾಗಿಂಗ್ ಸೆಟಪ್ ರೆಡಿ ಆಗಿದೆ. ಫೈನಲಿ ನಮ್ಮ ಬೀಚ್ ನ ಆಚೆ ತೆಗ್ದಿದ್ದೀನಿ. ನಾರ್ಮಲ್ ಪೆಟ್ರೋಲು XP95 ಅಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ, ಇದೀಗ ಬಂದ ಸುದ್ದಿ ನಮ್ಮ ರಂಜನ್ ರೆಡ್ಡಿ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಗೋಲ್ಡನ್ ಬ್ರೋ ಯಾವ್ದು ಇದು ವೈಸರಾ? ವೈಸರ್ 17 ಏನೋ. ಹೀರೋ ಎರಡು ಆರೋ ಎಕ್ಸಾಸ್ಟ್ಗಳು ಪಕ್ಕ ಹೋಗ್ತಾ ಇದ್ರೆ ಕಿವಿಯಲ್ಲಿ ಗುಯ್ ಅಂತ ಇದೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಆಲ್ಮೋಸ್ಟ್ ನಾನು ಕಮ್ ಬ್ಯಾಕ್ ವಿಡಿಯೋ ಆದಮೇಲೆ ಒಂದು 2 ವೀಕ್ಸ್ ನಾನು ರೆಗ್ಯುಲರ್ ಆಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ರೆ ನಿಮಗೆ ಅಪ್ಡೇಟ್ ಸಿಕ್ಕಿರುತ್ತೆ. ಇನ್ಫ್ಲುಯೆನ್ಸರ್ ಪ್ರೀಮಿಯರ್ ಲೀಗ್ ಅಂತ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಡ್ತಾ ಇದ್ವಿ. ಸೊ ಅದ್ರಲ್ಲಿ ಸ್ವಲ್ಪ ಬಿಸಿ ಆಗಿದ್ದೆ. ಫೈನಲಿ ಆ ಟೂರ್ನಮೆಂಟ್ ಎಲ್ಲ ಮುಗಿತು. ಸುಮಾರು ಜನ ನನಗೆ ರೈಡ್ ಲಾಗ್ ಹಾಕಿಬ್ರೋ ಅಂತ ಸ್ವಲ್ಪ ಜನ ಕಮೆಂಟ್ ಸೆಕ್ಷನ್ ಅಲ್ಲೂ ಹೇಳಿದ್ರಿ. ಅದಾದ್ಮೇಲೆ ಇನ್ಸ್ಟಾಗ್ರಾಮಲ್ಲೂ DM ಅಲ್ಲಿ ಮಾಡ್ತೀರಿ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಯಾವ ಥರ ರೈಡ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ದ ಟೂರ್ನಮೆಂಟ್. ಸೊ ಎನಿವೆ ಇವಾಗ ಟೂರ್ನಮೆಂಟ್ ಎಲ್ಲ ಮುಗೀತಲ್ಲ, ಸೊ ಅದಕ್ಕೆ ಇವಾಗ ನೆಕ್ಸ್ಟ್ ರೈಡ್ ಎಲ್ಲ ಪ್ಲಾನ್ ಮಾಡ್ತಾ ಇದ್ವಿ. ಇವತ್ತು ರೈಡ್ ಹೋಗೋ ಪ್ಲಾನ್ ಇರಲಿಲ್ಲ. ಬಟ್ ಫಾರ್ಚುನೇಟ್ಲಿ ನಮ್ಮ ಹುಡುಗರೆಲ್ಲ ಆಲ್ ಆಫ್ ಫಸ್ಟ್ ಸಡನ್ ನೈಟ್ ಔಟ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ದಾರೆ. ಪ್ಲಾನ್ ಇದ್ದಿದ್ದೇನು ಅಂತಂದ್ರೆ, ನಾನು ನಿನ್ನೆ ನಮ್ಮ ರಾಹುಲ್ದು ಗಾಡಿ ಎತ್ಕೊಂಡ್ ಬಂದಿದ್ದೆ. ಅದೊಂದು ಬಿಡಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಅದು ಹಂಗೇನೆ ಒಬ್ಬರಾಗಿ ಹಂಗೆ ಪ್ಲಾನ್ ಮಾಡಿ ನೈಟ್ ಔಟ್ ಹೋಗೋಣ ಅಂತ ಅನ್ಕೊಂಡಿದ್ವಿ. ಹಿತೇಶ್ ಆಕ್ಚುಲಿ ಪ್ಲಾನ್ ಮಾಡಿದ್ದು. ಹಿತು ಇವಾಗ ಅವ್ರ ಮನೆಯಿಂದ ನೆಲಮಂಗಲ ಬರ್ತಾನೆ. ಸೊ ಇನ್ನೂ ಯಾರು ಬರ್ತಾರೆ ಅಂತ ನಾನು ನಿಮಗೆ ಅಲ್ಲೋದ್ಮೇಲೆ ತೋರಿಸ್ತೀನಿ. ಯಾಕಂದ್ರೆ ಸ್ವಲ್ಪ ಜನ ಡೌಟಲ್ಲಿ ಇದ್ದಾರೆ, ಸ್ವಲ್ಪ ಜನ ಕನ್ಫರ್ಮ್ ಆಗಿ ಹೇಳಿದ್ದಾರೆ. ಹರ್ಷ ಬರ್ತಾನೆ, ಗೋಲ್ಡನ್ ಥ್ರಾಟಲ್ ಬರ್ತಾರೆ. ಅದಾದ್ಮೇಲೆ ನಮ್ಮ ಜೊತೆ ನಮ್ಮ ಸಿದ್ಧಾರ್ಥ್ ಎಲ್ಲ ಇದ್ದಾನೆ. ನಮ್ಮ ಬಾಯಿ ಫುಲ್ ರೆಕಗ್ನಿಷನ್ ಫುಲ್ ಎಲ್ಲಾ ಕಡೆ ಕೇಳ್ತಾವ್ರಂತೆ. ಏನ್ ಅವಳಿ? ಏನಿಲ್ಲ ಬ್ರೋ, ಎಲ್ಲ ನಿಮ್ ಕೃಪೆನೆ. ಎಲ್ಲೋದ್ರು, ಎಲ್ಲಿ ಬ್ಲಾಗ್ಸ್, ಎಲ್ಲಿ ಮೋಹನ್ರು. ನಾನು ಹೇಳಿದ್ದು ನನ್ನ ಕೃಪೆ ಬಗ್ಗೆ ಅಲ್ಲ, ಬೇರೆ ಏನೋ ನಡೀತಾ ಇದೆ. ಏನದು? ಏನ್ ಕೃಪೆ? ಹೆಂಗಂದ್ರೆ ಫೋಟೋಗ್ರಾಫರ್ ಬ್ರೋ, ಓಡಾಡ್ತೀವಿ, ಶೂಟ್ ಮಾಡ್ಕೊಂಡು ಆರಾಮಾಗಿ ಬಾಂಡಿಂಗ್ ಅಷ್ಟೇ ಬ್ರೋ. ಓಕೆ ನೋಡ್ತೀರಾ ಗೈಸ್, ಇನ್ನು ಮುಂದೆ ಬೇಜಾನ್ ಅಪ್ಡೇಟ್ಸ್ಗಳು ಬರುತ್ತೆ. ನಾನೇ ಹೇಳ್ತೀನಿ ಏನು ಅಂತ ಅಂದ್ಬಿಟ್ಟು. ಯಾರು ಬೇಜಾರ್ ಮಾಡ್ಕೋಬೇಡಿ ಗೈಸ್, ರೆಗ್ಯುಲರ್ ಆಗಿ ವ್ಲಾಗ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು. ಇನ್ ಮುಂದೆ ವ್ಲಾಗ್ಸ್ಗಳೆಲ್ಲ ಬರುತ್ತೆ. ಸೊ ನಿಮ್ ಸಪೋರ್ಟ್ ಯಾವಾಗಲೂ ಇದೇ ತರ ಇರಲಿ. ನಿಮ್ಗೆ ಏನೇ ಅಪ್ಡೇಟ್ಸ್ ಬೇಕು ಅನ್ನೋ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳ್ತೀನಿ. ಸೊ ಮಿಸ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಂತೂ ಫಾಲೋ ಮಾಡ್ಕೊಡಿ. ಸೊ ಇನ್ನೊಂದು ಜುಗಾಡ್ ಏನಾಗಿದೆ ಅಂತಂದ್ರೆ, ನಮ್ಮ ಐತೋ ಆಲ್ಪೈನ್ ಸ್ಟಾರ್ ಹಾಕೊಂಡ್ ಬನ್ನಿ ಬ್ರೋ ಅಂತ ಅಂದ. ಬಟ್ ಇವಾಗ ಆಲ್ಪೈನ್ ಸ್ಟಾರ್ ಅಲ್ಲಿ ಮೋಟೋ ಲಾಗಿಂಗ್ ಸೆಟಪ್ ಇಲ್ಲ. ಸೊ ಏನ್ ಸೆಟಪ್ ಮಾಡಿಲ್ಲ. ನಂದು MT ಹೆಲ್ಮೆಟ್ ಅಲ್ಲಿ ಮಾತ್ರ ಮೋಟೋ ಲಾಗ್ ಸೆಟಪ್ ಇರೋದು. ಸೊ ಲಾಸ್ಟ್ ಟೈಮ್ ಪರ್ಪಲ್ ಪಾಂಡ ಮೈಕಲ್ಲೂ ಹಾಕಿದ್ದೆ. ಸೊ ಇವಾಗ ಜುಗಾಡ್ ಮಾಡೋಣ ಅಂತ ಅಂದ್ಬಿಟ್ಟು ಆಲ್ಪೈನ್ ಸ್ಟಾರ್ಗೆ ಸದ್ಯಕ್ಕೆ ಇವಾಗ ಅಂದ್ರೆ ಇವತ್ತಿಗೆ ಮಾತ್ರ. ಇದು ಆಕ್ಚುಲಿ ಕರೆಕ್ಟಾಗಿ ಗೊತ್ತಿಲ್ಲ, ಸ್ವಲ್ಪ 3M ಟೈಪ್ ಎಲ್ಲ ಹಾಕ್ಬಿಟ್ಟು ಇಲ್ಲೆಲ್ಲ ಕೂರ್ಸಿದೀನಿ. ಸೊ ಗಟ್ಟಿಯಾಗಿ ಸ್ಟಿಫ್ ಆಗಿದೆ. ಸೊ ಇದೊಂದು ಮೌಂಟ್ ಅಟ್ಯಾಚ್ ಮಾಡಿದೀನಿ, ಇನ್ನ ಮೈಕ್ ಅಟ್ಯಾಚ್ ಮಾಡಿಲ್ಲ. ಸೊ ಮೈಕ್ ಇದರಲ್ಲಿರೋ ಪರ್ಪಲ್ ಬಣ್ಣ ಮೈಕ್ ನ ಎತ್ಬಿಟ್ಟು ಇದಕ್ಕೆ ಶಿಫ್ಟ್ ಮಾಡಬೇಕು. ಇದನ್ನ ಹಾಕೋಣ. ಸೊ ಆಂಗಲ್ ಎಲ್ಲ ಯಾವ ತರ ಇರುತ್ತೆ ಅಂತ ನಮಗೂ ಗೊತ್ತಿಲ್ಲ. ಸೊ ಟೆಂಪ್ರರಿ ಇದು ಕುತ್ಕೊಳುತ್ತಾ ಇಲ್ವಾ ಅದು ಗೊತ್ತಿಲ್ಲ. ಹೋಪ್ಫುಲಿ ಬೇಡದೇ ಇದ್ರೆ ಸಾಕು. ಇದಕ್ಕೆ ಪ್ರಾಪರ್ ಆಗಿ ಸೆಟಪ್ ಮಾಡ್ಬೇಕು, ಯಾಕಂದ್ರೆ ಇರೋದು ಶೇಪೇ ಬೇರೆ ತರ ಇದೆ. ಸೊ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವರು ಮೋಟೋ ವೈಬ್ ಇಂಡಿಯಾ ಅಂತ ಒಂದು ಬ್ರ್ಯಾಂಡ್ ಇದೆ. ಅದರಲ್ಲಿ ನಮ್ಮ ಹೆಲ್ಮೆಟ್ ಶೇಪ್ಗೆ ಕರೆಕ್ಟ್ ಆಗಿ ಕೂರುವಂತ ಮೌಂಟ್ ಗಳನ್ನ ಮಾಡ್ತಾರೆ. ಸೊ ಆ ಮೌಂಟ್ ಅವ್ರ ಹತ್ರ ಹೇಳಿದೀನಿ, ಅದು ಬಂದಿದ ತಕ್ಷಣ ಆ ಮೌಂಟ್ ನ ಇದ್ರಲ್ಲಿ ಹಾಕ್ತೀನಿ. ಇದು ಸದ್ಯಕ್ಕೆ ಇವತ್ತು ಒಂದಿನಕ್ಕೆ ಅಷ್ಟೇ ಮಾಡ್ತಿರೋದು. ಹೈಪರ್ ರೈಡ್ ಅಲ್ಲಿ ತೇಲ್ದೆ ಹೋದ್ರೆ ಸಾಕು. ಓಕೆ, ಫೈನಲಿ ನಮ್ಮ ಮೋಟೋ ಲಾಗಿಂಗ್ ಸೆಟಪ್ ರೆಡಿ ಆಗಿದೆ. ಸೊ ಲೆಟ್ಸ್ ಸ್ವಿಚ್ ಟು ಮೋಟೋ ಲಾಗ್. ಓಕೆ, ಸೊ ಗೋಪ್ರೋ ಆ್ಯಂಗಲ್ ಯಾವ ಥರ ಇದೆ ಅಂತ ನಿಜವಾಗ್ಲೂ ಐಡಿಯಾ ಇಲ್ಲ. ಫೈನಲಿ ನಮ್ಮ ಬೀಚ್ನ ಆಚೆ ತೆಗ್ದಿದ್ದೀನಿ. ಹಾಗೆ ನಮ್ಮ ರಾಹುಲ್ ಗಾಡಿನ ಅವ್ರ ಮನೆ ಹತ್ರ ಬಿಡೋಣ ಆಫ್ಟರ್ ಲಾಂಗ್ ಟೈಮ್. ಫಸ್ಟು ವಾಪ್ ಮಾಡಿಬಿಡೋಣ. ಸೊ ನೋಡಿ, ನಮ್ಮ ಬೀಚಲ್ಲಿ ಒಂದು ರೈಡ್ ಹೋಗ್ತಾ ಇದ್ದೀವಿ. ಯಾರ್ಯಾರು ವೆಯ್ಟ್ ಮಾಡ್ತಾಯಿದ್ರಿ ಅವರಿಗೋಸ್ಕರ ಈ ರೈಡು ಕೊಡೋಣ. ಲೆಟ್ಸ್ ಗೋ. ಎಷ್ಟು ದಿನ ಆಗಿತ್ತು ಗುರು ಈ ಥರ ರೈಡ್ ಮಾಡಿ.
ಖುಷಿ 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 ಆಗ್ತಾ ಇದೆ ಗೈಸ್ ಮನ್ಸಿಗೆ ಇವತ್ತು. ಐ ಥಿಂಕ್ ನಾವು ಲಾಸ್ಟ್ ರೈಡ್ ಮಾಡಿದ್ದೇನೆ ಒಂದು 2-3 ಮಂತ್ಸ್ ಆಯಿತು ಅಂತ ಅನ್ಸುತ್ತೆ. ಅದಾದ್ಮೇಲೆ ರೈಡೇ ಮಾಡಿರಲಿಲ್ಲ. ಲಕ್ಕಿಲಿ ಇವಾಗ ನಾಳೆ ನಾಡಿದ್ದು ಗೌರಿ ಗಣೇಶ ಹಬ್ಬ. ಸೊ ಟ್ರಾಫಿಕ್ ಇವತ್ತು ಫುಲ್ಲು ಖಾಲಿ ಇರುತ್ತೆ. ನನ್ನ ವ್ಲಾಗ್ನ ಯಾರ್ಯಾರು ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವ್ಯಾವ ಏರಿಯಾದಲ್ಲಿ ಹೆಂಗೆ ಕೂರಿಸ್ತಾ ಇದ್ದೀರಾ ಗಣೇಶ, ಫುಲ್ಲು ಮಸ್ತ್ ಮಜಾ ಮಾಡ್ತಾರೆ. ಬಾಯ್ಸ್ಗಂತೂ ಇವಾಗ ಒಳ್ಳೆ ಟೈಮು. ಏರಿಯಾದವ್ರನ್ನೆಲ್ಲ ಗುಂಪು ಹಾಕ್ಕೊಂಡು ಫುಲ್ಲು ಸೆಲೆಬ್ರೇಟ್ ಮಾಡೋದಕ್ಕೆ. ಬೇರೆಯವ್ರಿಗಂತೂ ಗೊತ್ತಿಲ್ಲ ಗುರು, ನಮಗಂತೂ ಗಣೇಶ ಹಬ್ಬ ಅಂತಂದರೆ ಏನೋ ಒಂಥರ ಖುಷಿ ಚಿಕ್ಕ ವಯಸ್ಸಿಂದನೂ. ಇವಾಗ ನಮ್ಮ ಏರಿಯಾದಲ್ಲಿ ಯಾರು ಅಷ್ಟೊಂದು ಜನ ಕೂರಿಸ್ತಾ ಇಲ್ಲ, ಎಲ್ಲರೂ ಮದುವೆ ಆಗಿ ಸೆಟ್ಲ್ ಆಗಿಬಿಟ್ಟವ್ರೆ, ಸ್ವಲ್ಪ ಏಜ್ ಆಗಿಬಿಟ್ಟಿದೆ. ನೋಡೋಣ ನೆಕ್ಸ್ಟ್ ಇಯರಿಂದ ಮೋಸ್ಟ್ಲಿ ನಾನು ಮನೆಯಲ್ಲೇ ಕೂರಿಸೋ ಪ್ಲ್ಯಾನ್ ಇದೆ. ಸೊ ಯೂಶಲಿ ಗಣೇಶ ಹಬ್ಬ ಅಂತಂದರೆ ಕಲೆಕ್ಷನ್ಸ್ಗಳೆಲ್ಲ ಜೋರು, ಒಂದೊಂದು ರೋಡಲ್ಲೂ ಒಂದೊಂದು ಬಳಗಗಳಿರುತ್ತೆ. ಸೊ ನಿಮ್ಮದು ಯಾವ ವಿನಾಯಕ ಗೆಳೆಯರ ಬಳಗ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ಬಿಡಿ. ಅವನ ಮದುವೆ ಸೆಟ್ ಆದಾಗಿಂದ ಯಾವಾಗ ನೋಡಿದ್ರು ಬಿಸಿ ಬರುತ್ತೆ. ಸೊ ಬೆಳಕಲ್ಲಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಈ ಥರ ಕಾಣಿಸ್ತಾ ಇದೆ. ನಮ್ಮ ವರ್ಷ ಸಖತ್ ಲೇಟ್ ಮಾಡ್ದ, ಬಂದು ಅರ್ಧ ಗಂಟೆ ವೆಯ್ಟ್ ಮಾಡುತ್ತೆ ಇಲ್ಲೇ ಮನೆ ಆಚೆ. ಎಷ್ಟು ದಿನ ಆಯಿತು ನಾವು ರೈಡ್ ಹೋಗಿ? ಈ ಥರ 2 ತಿಂಗಳು ನಿನ್ನ ಜೊತೆ ಹೋಗಿ ಒಂದು 4-5 ತಿಂಗಳು ಹೋಗಿರ್ಬೋದು. 4-5 ತಿಂಗಳು ಆಯ್ತಲ್ಲ. ನನ್ನ ಗಾಡಿ ತೆಗೆದು 2 ತಿಂಗಳು. 2 ತಿಂಗಳು. ಆಲ್ಮೋಸ್ಟ್ ನಮ್ಮ ಬಾಯ್ಸ್ ಎಲ್ಲ ಫುಲ್ ಎಲ್ಲೂ ಹೋಗ್ತಾ ಇಲ್ಲ, ಎಲ್ಲ ಸೈಲೆಂಟ್ ಆಗಿಬಿಟ್ಟವ್ರೆ. ಸೊ ತುಂಬ ದಿನ ಆದಮೇಲೆ ಹೋಗ್ತಾ ಇರೋದು ನಾವು ರೈಡ್ಗೆ. ಸೊ ಸದ್ಯಕ್ಕೆ ಇವಾಗ ನಮ್ಮ ಬೀಸ್ಟು, ನಮ್ಮ ಫೈರ್ ಬ್ಲೇಡು, ಅದಾದಮೇಲೆ ಟ್ರೈಂಪಲ್ಲಿ ರಾಹುಲ್ ಮತ್ತು ಸಿದ್ಧಾರ್ಥ್ ಇಬ್ಬರು ಒಟ್ಟಿಗೆ ಬರ್ತಾರೆ. ಏನೋ ಮಾಡ್ತಾ ಇದ್ದೆ, ಯಾವಾಗ ನೋಡೋದು ಬಿಸಿ ಬರ್ತಾ ಇರುತ್ತಲ್ಲ. ಮದುವೆ ಸೆಟ್ ಆದಮೇಲೆ ಹಿಂಗೆ ಅಲ್ಲ. ಇವಂಗೆ ಏನಾದ್ರು ಅಂದರೆ ಏನಂತ ಗೊತ್ತಾ, ನಿಮಗೂ ಸೆಟ್ ಆಗಲಿ ಇರೋ, ಅವಾಗ ಗೊತ್ತಾಗುತ್ತೆ ಅಂತಂತಾನೆ. ಸೊ ನಂದು ಇವಾಗ DB ಕಿಲ್ಲರ್ ಎತ್ಬಿಟ್ಟಿದ್ದೀನಿ. ನಮ್ಮ ಯಾರೋ ಗರ್ಜನೆ ಕೇಳಿಸ್ಕೊಳ್ಳೋಣ. Orgasm guys. ಎಗ್ರಸ್ತಾ ಹಿಂದ್ಗಡೆ ಸಿದ್ಧಾರ್ಥ ಅಷ್ಟೇ. XP 100 ಇದೆಯಾ ಇಲ್ವಾ? ಆಕ್ಸೆ ಪರವಾಗಿಲ್ಲ. 95 ನಾರ್ಮಲ್ ಪೆಟ್ರೋಲು. XP 95 ಪ್ರಾಬ್ಲಮ್ ಏನು ಅಂತಂದರೆ ಎಥನಾಲ್ 20% ಮಿಕ್ಸ್ ಮಾಡ್ತಾವ್ರೆ ಇತ್ತೀಚೆಗೆ. ಅದು ಬೈಕಿಗೆ ಎಫೆಕ್ಟ್ ಆಗುತ್ತಂತೆ, ಬಟ್ ಆಪ್ಷನ್ ಇಲ್ಲದೆ ಇರ್ಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ. ಹಾಂ, ಫುಲ್ ಟ್ಯಾಂಕ್ ಸರ್. 1600 ಸಾಕು. ಇಬ್ರದ್ದು ಫುಲ್ ಎಂಡಿಗೆ ಬಂದಿತ್ತು ಪೆಟ್ರೋಲ್. ಓಕೆ, ಥ್ಯಾಂಕ್ ಯು. ಓಕೆ, ಇದೀಗ ಬಂದ ಸುದ್ದಿ, ನಮ್ಮ ರಂಜನ್ ರೆಡ್ಡಿ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ದ ಬೆಸ್ಟ್ ಪಾರ್ಟ್ ಫಾರ್ ಎನಿ ಬೈಕರ್, ಅಂಡರ್ ಪಾಸ್. ಕಿಂಗು ಬಂತು RX. ನನಗೆ RX ಗಾಡಿಗಳು ಅಂದರೆ ಸಖತ್ ಕ್ರೇಜು, ಬಟ್ RX ಓಡಿಸೋರೆಲ್ಲ ಏನೋ ಗೊತ್ತಿಲ್ಲ, ಹೆಲ್ಮೆಟ್ ಹಾಕಲ್ಲ, ಒಂದು ಗೇರ್ ಹಾಕಲ್ಲ. ಅದರಿಂದ ಸ್ವಲ್ಪ ಬೇಜಾರಾಗ್ಬಿಡುತ್ತೆ ಅಷ್ಟೇ. ಪರ್ಸನಲ್ ನನಗೆ ಯಾವ ಥರ ಹೇಟೆಡ್ ಇಲ್ಲ. RX ಆ್ಯಕ್ಚುಲಿ ನಂಗೆ ಸಖತ್ ಇಷ್ಟ. ಓಡಿಸ್ಬೇಕಾದ್ರೆ ಅದೇನೋ ಒಂಥರ ಒಂದು ಆ ಸ್ವ್ಯಾಗೇ ಡಿಫ್ರೆಂಟ್ ಗುರು. ಅದರಲ್ಲಿ ಆ ಲೋಕಲ್ ಸ್ವ್ಯಾಗ್ ಅದು RX ಅಂದರೆ. ನಮ್ಮ ಸಿದ್ಧಾರ್ಥ್ ಇವತ್ತು ಹಿಂದೆ ಕುತ್ಕೊಂಡು ಏನಾಗ್ತಾನೋ ಗೊತ್ತಿಲ್ಲ. ಓಕೆ, ನಾಗರಬಾವಿ ಸರ್ಕಲ್ ಹತ್ರ ಬಂದಿದ್ದೀವಿ. ನಮ್ಮ ರಂಜನ್ ಅವ್ರು ಬರಲಿ. ಹಲೋ ಬ್ರೋ, ಎಲ್ಲಿದ್ದೀರಾ? ಹಾಂ, ಅಂಡರ್ ಪಾಸಿಂದ ಹಂಗೆ ಮುಂದೆ ಬನ್ನಿ, ಬಸ್ ಸ್ಟಾಪ್ ಇದೆ ನೋಡಿ, ಅಲ್ಲೇ ನಿಂತಿದ್ದೀವಿ. ಇಲ್ಲೇ ಬಂದ್ರಲ್ಲ, ರಂಜನ್ ಅವ್ರು ಬಂದರು. ಬಾ ಫೈನಲಿ. ಹಲೋ ಅಲ್ವಾ? ಸೀರಿಯಸ್ಲಿ ಸಡನ್ ಪ್ಲ್ಯಾನು. ನಾನು ಸುಬೋಧ್ಗೆ ಹೇಳೋದೆ ಮತ್ತೋದೆ, ಇವಾಗ ಕಾಲ್ ಮಾಡ್ತಾ ಇದ್ದೆ. ಎದ್ದಿರಲ್ಲ, ಪಿಕ್ ಮಾಡಿಲ್ಲ. ಮೋಸ್ಟ್ಲಿ ಶೂಟ್ ಇರುತ್ತೆ ಬೆಳಿಗ್ಗೆ ಯಾವುದಾದ್ರೂ. ಎಲ್ಲಿ ನಿಮ್ಮದು ಈ ಗಾಡಿ ತೊಗೊಂಡ್ಮೇಲೆ ರೈಡೇ ಮಾಡಿರಲಿಲ್ಲ, ಇದೇ ಫಸ್ಟು. ನೋಡೋಣ, ಅಲ್ಲೂ ವೆಯ್ಟ್ ಮಾಡ್ತಾವ್ರೆ ಗೋಲ್ಡನ್ನು, ಓಟ್ಬಿಡೋಣ. ಓಕೆ, ಇಲ್ಲಿದೆ ನೋಡಿ CBR 650R. ಒಂದು ಫೈರ್ ಬ್ಲೇಡು, ಇನ್ನೊಂದು ಬೇಬಿ ಬ್ಲೇಡು. ಲೆಟ್ಸ್ ಗೋ. ಆ್ಯಕ್ಚುಲಿ ಇವತ್ತು ಸಡನ್ ಪ್ಲ್ಯಾನ್ ಆಗಿದ್ದರಿಂದ ಇನ್ನೂ ಸುಮಾರು ಜನ ಮಿಸ್ಸಿಂಗು. ಸೊ ನೋಡೋಣ, ನೆಕ್ಸ್ಟು ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ನಮ್ಮ ಬಾಯ್ಸ್ನೆಲ್ಲ ಕರೆಯೋಣ. ಇನ್ನೂ ನಮ್ಮ DV ಅವ್ರದ್ದು ಗಾಡಿ ಬಂದಿಲ್ಲ. ಗಾಡಿ ಬಂದಮೇಲೆ ಇನ್ನು ನೆಕ್ಸ್ಟು ಅವ್ರ ಜೊತೆನೂ ರೈಡ್ ಮಾಡೋಣ. ಎರಡು ಆರೋ ಎಕ್ಸಾಸ್ಟ್ಗಳು ಪಕ್ಕ ಹೋಗ್ತಾ ಇದ್ರೆ, ಕಿವಿಯಲ್ಲಿ ಗುಯ್ ಅಂತ ಇದೆ.
ಇರುತ್ತೆ ಅದರಲ್ಲಿ. ಓಕೆ, ಅಂತೂ ಇಂತೂ ಪಾರ್ಲೆ ಟೋಲ್ ಹತ್ರ ಬಂದ್ವಿ. ನಮ್ಮ ಗೋಲ್ಡನ್ ಅವರು ಇಲ್ಲೇ ವೆಯ್ಟ್ ಮಾಡ್ತಿರ್ತಾರೆ. ಪಾಪ ಅವ್ರು ಎಷ್ಟೊತ್ತಾಯ್ತೋ ಬಂದು ಹೋಗಿದ ತಕ್ಷಣ ಬೈತಾರೆ, ಯಾವಾಗ ನೋಡಿದ್ರು ಇದೇ ಆಯ್ತಲ್ರೋ ಅಂತ ಅಂದ್ಕೊಂಡು. ಗೋಲ್ಡನ್ ಥ್ರಾಟಲ್ ಬಂದ್ರು. ಏನ್ರಾ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಪಾಪ 1 ಅವರಿಂದ ವೆಯ್ಟ್ ಮಾಡ್ತಾವ್ರೆ. ಒಂದು ಕ್ವಿಕ್ ಲೈನ್ ಅಪ್ ತೋರಿಸ್ತೀನಿ ನೋಡಿ. ನಮ್ಮ ಗೋಲ್ಡನ್ ಥ್ರಾಟಲ್ ಅವ್ರದ್ದು Z900, ನಮ್ಮ ಬೀಸ್ಟ್, ನಮ್ಮ ರಂಜನ್ ಅವ್ರದ್ದು CBR 650R, ನಮ್ಮ ರಾಹುಲ್ದು ಟ್ರೈಮ್ ಸ್ಕ್ರಾಮ್ 400, ನಮ್ಮ ಹರ್ಷದು ಫೈರ್ ಬ್ಲೇಡ್ 1000 ಆ್ಯಂಡ್ ನಮ್ಮ ರಾಜೇಶ್ ಅವ್ರು ಜಾಯ್ನ್ ಆಗಿದ್ದಾರೆ, ನಮ್ಮ ಹರ್ಷ ಫ್ರೆಂಡು. CBR 650F ಇದು. ಸೊ F 6, ಅದಾದಮೇಲೆ ಲೀಟರ್ ಕ್ಲಾಸು 1000cc 3 ಗಾಡಿನೂ ಇಲ್ಲೇ ಇದೆ ಹೋಂಡಾದು. ಸೊ ಇವಾಗ ಇಲ್ಲಿಂದ ಹೊಡೋಣ. ಅಯ್ಯ, ನಮ್ದು ನಿಮ್ದು ಫಸ್ಟ್ ರೈಡಾ? ಓ ಕರೆಕ್ಟ್, ಲಾಸ್ಟ್ ಟೈಮ್ ನಾನು ಕಾರಲ್ಲಿ ಬಂದಿದ್ದಲ್ಲ. ವೆಲ್ಕಮ್ ಟು ದ ಕ್ಲಬ್. ಕರೆಕ್ಟ್, ನಮ್ಮ ಗೋಲ್ಡನ್ ಅವ್ರ ಗಾಡಿ ತೊಗೊಂಡಾದ್ಮೇಲೆ ಇದೇ ಫಸ್ಟ್ ರೈಡ್ ಮಾಡ್ತಿರೋದು ನಾವು. ಗಾಡಿ ಜೊತೆ ಓಡಾಡಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಆಲ್ರೆಡಿ ನಾನು ರೈಡ್ ಮಾಡಿದ್ದೀನೇನೋ ಅಂತ ಅನ್ಸುತ್ತೆ. ಸೊ ಇನ್ಫ್ಯಾಕ್ಟ್ ನಾನು ಇವ್ರದ್ದು ಡೆಲಿವರಿ ವಿಡಿಯೋ ಕೂಡ ನಾನು ವ್ಲಾಗ್ ಮಾಡಿಲ್ಲ. ನಮ್ಮ ಅಂಕಿ ವಿಡಿಯೋದಲ್ಲಿದೆ, ಅಂಕಿ ಮತ್ತು ನಮ್ಮ ಗೋಲ್ಡನ್ ಥ್ರಾಟಲ್ ಚಾನಲ್ ಇದೆ, ಚೆಕ್ ಮಾಡಿ. ಸೊ ಅದಕ್ಕೆ ನಂಗೇನು ಫಸ್ಟ್ ಟೈಮ್ ಅಂತ ಅನ್ನಿಸ್ಲಿಲ್ಲ. ನನಗೆ ಇವಾಗ ಅಂತ ಇರ್ತದೆ ಹಾಕ್ಸಕ್ಕೆ, ಅದು ಅನ್ಬೇಕು ಹಂಗೆ. ಕಾಲೇಜ್ ಟೈಮಲ್ಲಿ ಈ ಥರ ಹೋಗ್ತಾ ಇದ್ದೆ. ಕಾಲೇಜ್ ಮುಗಿದ್ಮೇಲೆ ನಾನು ನೈಟ್ ಔಟೇ ಹೋಗಿರ್ಲಿಲ್ಲ 2018 ಅಂದ್ರೆ ನೈಟ್ ರೈಡ್ ಹೋಗಿದ್ದೀನಿ. ಹೆಂಗಂದ್ರೆ ರಿಟರ್ನ್ ಬರ್ತಾ ಆ ಥರ ಇದೆ ನೈಟ್ ರೈಡು. ಬಟ್ ನೈಟ್ ಔಟ್ ಅಂತ ಎಸ್ಪೆಷಲಿ ಹೋಗಿಲ್ಲ. ನಮ್ಗೆ ಆ್ಯಕ್ಚುಲಿ ಆ ಏರಿಯಾದಿಂದ ಯಾವ್ದು ಗೊತ್ತಾ, ನಮಗೆ ಹೈವೇ ಇದ್ದಿದ್ದು ನಮ್ಮ ಫಸ್ಟ್ ಕೃಷ್ಣಗಿರಿ, ಶೂಲಗಿರಿ. ಅವಾಗ ಸಕ್ಕದಾಗಿತ್ತು ರೋಡದು. ಗೋಲ್ಡನ್ ಬ್ರೋ. ಓಕೆ, ಲೆಟ್ಸ್ ಗೋ. ಬಂದ್ರಪ್ಪ ಅಡ್ಡ KSRTC. MT ಹೆಲ್ಮೆಟ್ ಅಲ್ಲಿ ಎಷ್ಟು ವಿಂಡ್ ನಾಯ್ಸ್ ಬರ್ತಿತ್ತು ಅಂತ ಅಂದ್ರೆ, ನಮ್ಮ ಆಲ್ಪೈಚರ್ ಹೆಲ್ಮೆಟ್ ಅಲ್ಲಿ ಸೀರಿಯಸ್ ಒಂದು ಸ್ವಲ್ಪ ನಾಯ್ಸ್ ಇಲ್ವೇ ಇಲ್ಲ, 0. ನನ್ನ ಬೈಕ್ ಎಕ್ಸಾಸ್ಟ್ ನೋಟ್ ನಾನು 100% ಕ್ಲಾರಿಟಿನಲ್ಲಿ ಕೇಳಿಸ್ಕೊಬಹುದು, ಆ ತರ ಇದೆ ಸೌಂಡು. ಸಖತ್ ಖುಷಿ ಆಗುತ್ತೆ. ಅಂಡ್ ಇನ್ನೊಂದು ಗುಡ್ ಥಿಂಗ್ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತಂದ್ರೆ, ಇದು ನಾನು ಹಾಕಿರೋದು ಸ್ಮೋಕಿ ವೈಸರು. ಸೊ ಬ್ಲ್ಯಾಕ್ ವೈಸರ್ ಆಗಿದ್ರು ವಿಸಿಬಿಲಿಟಿ ಚೆನ್ನಾಗಿದೆ. ಸೊ ನಾರ್ಮಲಿ ಬೇರೆ ಬ್ರ್ಯಾಂಡಲ್ಲಿ ಬರೋ ಹೆಲ್ಮೆಟ್ಗಳೆಲ್ಲನೂ ವಿಸಿಬಿಲಿಟಿ ಅಷ್ಟೊಂದು ಇರಲ್ಲ, ಸ್ವಲ್ಪ ನೈಟ್ ಟೈಮಲ್ಲಿ ಅಷ್ಟೊಂದು ಪ್ರಿಫರ್ ಮಾಡಲ್ಲ. ಇದು ಟಿಂಟ್ ಅಷ್ಟೊಂದು ಜಾಸ್ತಿ ಇಲ್ಲ, ಒಂದು 50% ಇದ್ರೆ ಹೆಚ್ಚು ಟಿಂಟ್ ಇದು. ಸೊ ಲುಕ್ ವೈಸೂ ಚೆನ್ನಾಗಿದೆ, ವಿಸಿಬಿಲಿಟಿ ವೈಸೂ ಚೆನ್ನಾಗಿದೆ. ನೆಲಮಂಗಲ ಹತ್ರ ಬಂದ್ವಿ. ಸೊ ನೆಲಮಂಗಲ ಒಂಥರ ತವರ ಮನೆ ಥರ ಆಗ್ಬಿಡೈತೆ ನನಗೆ. ಯಾವಾಗ್ಲೂ ಬರ್ತಾನೆ ಇರ್ತೀನಿ ನಾನು ನೈಟ್ ಔಟ್ಗೆ, ವೆರಿ ಕಾಮನ್. ಬನ್ನಿ ಅಲ್ಲಿ ಹೋಗ್ಬಿಡೋಣ ಟೋಲ್ ಹತ್ರ.
ಯಾಕೆ? ಅವನು ಹಟ್ಟಿ ಕಾಫಿ ಆ ಕಡೆ ಇದಾನಂತೆ. ಹಟ್ಟಿ ಕಾಫಿ ಹತ್ರ ಇದಾನಂತ? ಇಲ್ಲ, ಇಲ್ಲಿಗೆ ಬರ್ತೀನಿ ಅಂತಂದ್ರು. ಹಂಗಾರೆ ಮುಂದೆ ನಿಂತ್ಕೊಡೋಣ ನಾರ್ಮಲ್ ಆಗಿ? ಅಲ್ಲಿ ಬೇಡ, ಅಲ್ಲಿ ಹಟ್ಟಿ ಕಾಫಿ ಹತ್ರ ಹೋಗೋಣ. ಫೋನ್ ಮಾಡ್ತೀನಿ ರೀ, ಅಲ್ಲಿ ಕ್ಲೋಸ್ ಆಗ್ಬೋದೇನೋ, ಕೇಳ್ತೀನಿ ರೀ. ಇಲ್ಲೇ ನೆಲಮಂಗಲ ಹತ್ರ ಇದೀವಿ. ಎಲ್ಲಿ ಹಟ್ಟಿ ಕಾಫಿ ಹತ್ರ ಬರೋದಾ? ಬಾ. ಹಾಂ, ಓಕೆ. ಲೆಫ್ಟಿಗೆ ಹಾಕ್ಬಿಡಿ. ಓಕೆ, ನಮ್ಮ ಹಿತೇಶ್ ಹಿಂದೆ ಇನ್ನೊಂದು ಹೋಟೆಲ್ ಇದೆ, ಅದು ಆ ಕಡೆ ಇದೆ. ಸೊ ಬರ್ತಾರೆ ಬಾಯ್ಸ್ ಎಲ್ಲ. ಇದಲ್ಲ ಆ್ಯಕ್ಚುಲಿ ಇದಕ್ಕೆ ಹ್ಯಾಲೋಜನ್ ಬರೋದು. ಸೊ ಎರಡು ಹ್ಯಾಲೋಜನ್ ಬರೋದು, ಒಂದು ಕಡೆ LED ಹಾಕ್ಸಿರೋದು. ಇದು ಟಿಂಟ್ ಸಕ್ಕದಾಗಿದೆ. ಇದು ಯಾವುದು? ಇದು ವೈಸರಾ? ಹಾಂ, ವೈಸರ್ 17 ಏನೋ. ಅದು ಕೆರ್ದಿದಾರಲ್ಲ, ಬಟ್ ನಿಮ್ಮ ಗಾಡಿ ಹಿಂಗೆ ಅನ್ಸ್ತಾ ನನ್ನ ಗಾಡಿ ಹಿಂಗೆ ಅಂತಲ್ಲ. ಇಲ್ಲ ನಂದು ಆ ಥರ ಆಯ್ತದು. ಪಾಸ್ ಆದಲ್ಲ, ಒಂದು ಕಾರ್ ಬರ್ತಾ ಇತ್ತು ಒಂದು ಕಡೆ ಎಲ್ಲ. ಇಲ್ಲೂ ಅಷ್ಟೇ, ಈ ವೈಟ್ ಲೈನ್ ಇದೆಯಲ್ಲ, ವೈಟ್ ಲೈನ್ ಮೇಲೆ ಹೋದ್ರೆ ಟೈರ್ ಲೂಸ್ ಆಗ್ತಾಯಿದೆ, ವಾಬಲ್ ಆಗ್ತಾಯಿದೆ. ಮೋಸ್ಟ್ಲಿ ಅಲೈನ್ಮೆಂಟ್ ಏನಾದ್ರು ಚೆಕ್ ಮಾಡ್ಬೇಕು ಅನ್ಸುತ್ತೆ ಮತ್ತೆ. ಹಾಂ, ಸ್ಟ್ರೈಟ್ ರೋಡಲ್ಲಿ ಅನ್ಸಲ್ಲ, ಆ ಬರೀ ಆ ವೈಟ್ ಪಾತ್ ಇದೆಯಲ್ಲ ಅದ್ರ ಮೇಲೆ ಹೋದಾಗ ಮಾತ್ರ ಆ ಥರ ಅನ್ಸುತ್ತೆ. ಹೌದಾ? ನಿಮ್ಮದು ಅನ್ನಿಸ್ತಾ? ಅಂದರೆ ಅನ್ಈವನ್ ಸರ್ಫೇಸ್ ಇರಬೇಕು, ಒಂದು ಸ್ವಲ್ಪ ಹಿಂಗೆ ವಾಬಲ್ ಆಗುತ್ತೆ. ಬಟ್ ನಾನು ಸ್ವಲ್ಪ ಜಾಸ್ತಿನೇ ಆಯಿತು ಅನಿಸ್ತು, ಅದಕ್ಕೆ 190 ಇದು. 190? ಹಾಂ, 190. ಹಾಂ, ಇಲ್ಲಿ ನೋಡಿ ಫೈನಲಿ ಬಂದ ನಮ್ಮ ಇತ್ತು ಹೀರೋ. ಹಾಯ್. ಎಲ್ಲಿ ಅವರೆಲ್ಲ ಬಾಯ್ಸ್ ಎಲ್ಲ? ಹಾಂ. ಓಕೆ, ಸೊ ನಮ್ಮ ಇದು ಬಂದ, ಇನ್ನು ಬಾಯ್ಸ್ ಎಲ್ಲ ಬರಲಿ. ಇಲ್ಲೇ ಒಂದು ಶಾರ್ಟ್ ಬ್ರೇಕ್ ಹಾಕೋಣ, ಟೀಗೆ ಕುಡ್ಕೊಂಡು ಆಮೇಲೆ ನೆಕ್ಸ್ಟ್ ಏನು ಪ್ಲ್ಯಾನ್ಸ್ ಅಂತ ಹೇಳ್ತೀನಿ.